ಓಪನ್ ಟೈಮು 8:30 ಆಗಿದೆ. ತುಂಬಾನೇ ಇಷ್ಟ ಆಯಿತು. ಗಳದು ಒಂದಿರಲಿ ಅಂತ ವಟ್ಟವಡ ಹನಿ ಮ್ಯೂಸಿಯಂ ಅಂದರೆ ಇಲ್ಲಿ ಕಾರ್ ನಿಲ್ಸಿದ್ವಿ. ಅಂದರೆ ಕಾರು. ಹಾಯ್, ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮುನ್ನಾರಲ್ಲಿ. ಈಗ ಎದ್ದು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ. ಇನ್ನು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ರೆಡಿಯಾಗಿ ಇನ್ನು ನಾವು ಹೋಗಬೇಕು ಹೊರಗಡೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮಸ್ತಾಗಿದೆ ಗೈಸ್ ಇಲ್ಲಿ ವ್ಯೂ. ನಾನು ತೋರಿಸ್ತೀನಿ ರೀ ನಿಮಗೆ. ನೋಡಿ ಇಲ್ಲಿ ಸೌಂಡ್ ನೋಡಿ, ಸಖತ್ತಾಗಿದೆ ಸೌಂಡ್ ಮಾತ್ರ. ಇಲ್ಲಿ ಒಂದು ವಾಟರ್ ಫಾಲ್ ಆಗ್ತಾ ಇದೆ. ಎಲ್ಲಿ ಅಂತ ಗೊತ್ತಿಲ್ಲ. ಇಲ್ಲಿ ಅಲ್ಲಿ ಸಣ್ಣ ಕಾಣಿಸ್ತಾ, ತೋರಿಸ್ತೀನಿ. ಇಲ್ಲಿ ಸಣ್ಣ ಕಾಣ್ತಾ ಇದೆ ನೋಡಿ. ಇಲ್ಲಿ ವಾಟರ್ ಫಾಲ್ ಆಗ್ತಾ ಇದೆ. ಅದೇ ಸೌಂಡ್ ಇಲ್ಲಿ ಸಖತ್ತಾಗಿದೆ ಸೌಂಡು ಮಾತ್ರ. ಹೊರಗಡೆ ಬಂದರೆ ವ್ಯೂ ನೋಡಿ. ಇವತ್ತೇನೋ ಫುಲ್ಲು ಮಳೆ ಇರುತ್ತಂತೆ. ಆಫ್ಟರ್ನೂನಿಂದ ಈವ್ನಿಂಗ್ ತನಕ ಫುಲ್ಲು ನೋಡಬೇಕು, ಫುಲ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಡಕ್ ಉಂಟು, ಡಕ್. ಓಪನ್ ಸಿಮ್ ಅಲ್ಲಿ ಚಿಂಚು ಅಂತ ಬರ್ದಿರೋದು ಕಾಣ್ತಿದೆ. ಇಲ್ಲಿ ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದು ನೇಮೆಲ್ಲ ಬರ್ದಿಟ್ಟಿದ್ದಾರೆ. ಎಲ್ಲ ಗೀಚಾಕಿಟ್ಟಿದ್ದಾರೆ. ಏನೇನೋ ಬರ್ದಿದ್ದಾರೆ, ಹಾಟು ಗೀಟು ಎಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಮಸ್ತಾಗಿ ಕಾಣುತ್ತೆ. ಇದನ್ನೆಲ್ಲ ಉಳಿಸ್ಬಿಟ್ರೆ ಹೊರಗಡೆ ಬಾಲ್ಕನಿಗೆ ಹೋಗೋಷ್ಟೇ ಬೇಡ, ಇಲ್ಲಿಂದನೇ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಹೋಗಿ ಟಿಫನ್ ಮಾಡಿಕೊಂಡು ಹೊರಡೋದೇನೆ. ಇಲ್ಲಿ ನಾವು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡಿರೋದ್ರಿಂದ ಬೆನಿಫಿಟ್ ಏನಂದರೆ ಹೋಮ್ ಮೇಡ್ ಫುಡ್ ಸಿಗುತ್ತೆ. ನೋಡಿ ನಮ್ಮ ಕಾಸ್ಟ್ಯೂಮ್ ಹೇಗಿದೆ ನೋಡಿ. ರೆಡಿ ಆಗ್ಬಿಟ್ಟು ಎಲ್ಲ ಹೆಂಗೋ ಕೂತಿದ್ದಾರೆ. ಓಹ್ ಮಸ್ತ್. ಸೊ ಈಗ ಎಲ್ಲ ರೆಡಿ ಆಗಿದ್ದೀವಿ. ಇವ್ರು ನೋಡಿ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೆಲ್ಫಿ ಪಾಯಿಂಟ್ ಅಂತ ಇವ್ರಿಗೆ. ಬನ್ನಿ, ಡಿಸ್ಕಷನ್ ವಿತ್ ಮೈ. ಸೊ ಈಗ ಟೈಮು 8:30 ಆಗಿದೆ. ರೆಡಿಯಾಗಿ ಎಲ್ಲ ಆಗಿ ಬಂದು ಕುತ್ಕೊಂಡಿದ್ದೀವಿ. ಟಿಫನ್ಗೆ ವೆಯ್ಟಿಂಗು 5 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಕೆಳಗಡೆ ಹೋಗಿ ಟಿಫನ್ ಮಾಡಿಕೊಂಡು ಇನ್ನೂ ಹೊರಡೋದೇನೆ. ತುಂಬ ಚೆನ್ನಾಗಿದೆ ವ್ಯೂ, ಸಖತ್ತಾಗಿದೆ. ಇದರಲ್ಲೆಲ್ಲ ನಮ್ಮದು ಒಂದಷ್ಟು ಬೇಕಾಗಿರೋ ವಸ್ತುಗಳು ಇಟ್ಕೊಂಡಿದ್ದೀವಿ. ಇಲ್ಲಿ ಕುತ್ಕೊಳ್ರಿ. ಇವಾಗ ಮಾರ್ನಿಂಗ್ ವ್ಯೂ. ಆ ಕಡೆ ಸ್ಟ್ರೀಮ್ ಇರೋದು. ಇಲ್ಲಿ ನಮ್ಮ ಗಾಡಿ. ಇದು ಹೋಮ್ ಸ್ಟೇ. ಇದು ನಮ್ಮ ಹುಡುಗಿ. ಚೆನ್ನಾಗಿದೆ ಅಲ್ಲ, ನಮ್ಮ ಮನೇಲಿ ಹಾಕ್ಸೋಣಾಯ್ತು. ಇದು ಹೋಮ್ ಸ್ಟೇ ಹೇಗಿದೆ ಅಂತ ಹೇಳಿ. ಮಾರ್ನಿಂಗ್ ವ್ಯೂ. ಇವತ್ತು ಏನು ಬ್ರೇಕ್ಫಾಸ್ಟ್ ಅಂದರೆ ಸರ್ಪ್ರೈಸ್ ನಮ್ಮ ಹೋಮ್ ಸ್ಟೇ ಕಡೆಯಿಂದ. ಇವರು ಹೀರೋಯಿನ್, ಇವರು ಟಾಲಿವುಡ್ ಹೀರೋಯಿನ್, ಆಂಧ್ರ ಅವರು. ನಮಗೂ ಗೊತ್ತಿಲ್ಲ ಇನ್ನು ಏನು ಇದೆ ಅಂತ. ನೋಡುವ ಅಲ್ವಾಗಿ ಮೋಸ್ಟ್ಲಿ. ಇನ್ನು ಮಗನೇ ಹೇಗಿದೆ ಹೇಗೆ ಹೇಳ್ರಿ, ರಿವ್ಯೂ ಹೇಳ್ರಿ. ಇದು ಬ್ಯಾಗ್ ಇರೋದು ವ್ಯೂ ನೋಡಿಕೊಂಡು ಬಾ ನೋಡಿ. ಹಿಂದೆಗಡೆ ಇರೋದು ನಮ್ಮ ಕಾರು. ಇದು ಹೋಮ್ ಸ್ಟೇ. ಬರ್ತಿದ್ಯಮ್ಮ? ಹೇಗಿದೆ? ಸೂಪರ್ ಅಲ್ಲ ಬ್ರೇಕ್ಫಾಸ್ಟ್? ಚೆನ್ನಾಗಿದೆ, ಬನ್ನಿ ತಿನ್ನೋಣ. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇವೆಲ್ಲ ನಮ್ಮ ಕಡೆ. ಇದೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು.
ಅಲ್ಲಿ ನಮ್ಮ ಹೋಮ್ ನಾವೊಂದು ಸೀಕ್ರೆಟ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ವಾಟರ್ ಫಾಲ್ಸ್ ಅಂದರೆ ನದಿ ಹರಿತಿರೋದು, ಒಂದು ಪವರ್ ಪ್ಲ್ಯಾಂಟ್. ಹೇಗಿದೆ ಅಂತ ಇಲ್ಲಿಂದನೇ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಹಿಡನ್ ಇದು ಎಸ್ಟೇಟ್ ಅವ್ರದ್ದು, ಪ್ರೈವೇಟ್ ಅನ್ಕೋತೀನಿ ನೀವೆಲ್ಲ. ಹಾಂ ಸರಿ ಕಳಿಸ್ತೀನಿ ಬಮ್ಮ. ನೋಡಿ ಈ ಥರ ಎಲ್ಲ ಬರುತ್ತೆ. ವಾಟರ್ ಫಾಲ್ಸ್ಗೆ ಹೋಗುವಾಗ ಹುಷಾರಾಗಿ ಹೋಗ್ಬೇಕು. ಅಲ್ಲಿ ಎಲ್ಲಿ ನೋಡಿ, ಎಲ್ಲಿ ನೋಡಿದ್ರಾ ಗಾಯ್ಸ್? ಜಾರತ್ ವರ್ಷ ಬಾ ಏನು ಫೋರ್ಸ್ ಇದೆ ವಾಟ್ರ್. ಹೇಗೆ ನೀರಿದೆ. ಬೇಡ ಹೋಗ್ಬೇಡ, ಜಾರತ್ತೆ. ತುಂಬ ಹುಷಾರಾಗಿರ್ಬೇಕಷ್ಟೆ. ಡೈಲಿ ಮಳೆ ಬಿದ್ದಿದೆ ಅದಕ್ಕೆ. ಹಂಗೆ ಹೋಗ್ತಾ ಇದೆ. ಬಾ ಬಾ ಬೇಡ. ನೋಡಿ ನಮ್ಮ ಚಿಕ್ಕಪ್ಪ ನೀಟಾಗಿ ಚಪ್ಪಲಿ ತೊಳ್ಕೊಂತ ಇದ್ದಾರೆ ನೀರಲ್ಲಿ. ಚಿಕ್ಕಪ್ಪ ನೋಡಿದ್ರಾ ಫ್ಲವರ್ಸ್ ನೋಡಿ ಗಾಯ್ಸ್. ನಮ್ಮ ಚಿಕ್ಕಪ್ಪ ಚಪ್ಪಲಿ ಬಿಡ್ತಾ ಇದ್ದಾರೆ. ಹೊರಟಾಗುತ್ತೆ ಚಿಕ್ಕಪ್ಪ ಚಪ್ಪಲಿ ಬಿಟ್ರೆ. ನನ್ನ ತಪ್ಪುತ್ತೀರಿ ಚಿಕ್ಕಪ್ಪ ನೀವು. ಮಳೆ ಬರ್ತಿದೆ. ಸರಿ ಗಾಯ್ಸ್, ಮತ್ತು ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನಾವು. ಇವಾಗ ಬಿಟ್ಟಿದ್ದೀವಿ, ಲೇಟ್ ಆಗಿಬಿಟ್ಟಿದೆ. ಹೋಮ್ ಸ್ಟೇ ಹತ್ರನೇ ನದಿ, ವಾಟರ್ ಫಾಲ್ಸು ಎಲ್ಲ ತುಂಬ ಇತ್ತು. ನದಿ ಅಲ್ಲ, ಅದು ಸ್ಟ್ರೀಮ್ ಇತ್ತಂತೆ. ಫಾಲ್ಸ್ ಅಲ್ಲ ಅದು, ಬರೀ ಸ್ಟ್ರೀಮ್, ನದಿ. ಇದು ನೀರು ಹರಿಯೋ ಜಾಗ. ಓಕೆ, ಅದನ್ನ ನೋಡಿಕೊಂಡು ಮತ್ತೆ ಅಲ್ಲೇ ಟೈಮ್ ಆಗೋಗ್ಬಿಡ್ತು. ಈಗ ಹೊಡ್ತಾ ಇದ್ದೀವಿ. ನಿಜ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀವಿ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನೀನೆ ಬರಬೇಕಾದ್ರೆ ಮಾತ್ರ ನಾನು ತುಂಬ ಅನುಭವಿಸಿದೆ. ಬಟ್ ಇಲ್ಲಿ ಬಂದಾದ್ಮೇಲೆ ಫುಲ್ಲು ಮರ್ತೋಗ್ಬಿಡ್ತೀವಿ. ನಿನ್ನೆ ನಾನು ಇಲ್ಲಿ ಬಂದು ಸಂಜೆನೇ ರಿಕವರಿ ಆಗಿಬಿಟ್ಟೆ. ಏನಂದರೆ ಕಾರ್ ಗತ್ತಿದ್ರೆ ನನಗಾಗಲ್ಲ, ಅದು ಬಿಟ್ಟರೆ ಇನ್ನೆಲ್ಲನೂ ಓಕೆ. ತುಂಬ ಚೆನ್ನಾಗಿದೆ, ಮಸ್ತಾಗಿದೆ. ಬನ್ನಿ ನೋಡೋಣ. ಫುಲ್ ಎಕ್ಸೈಟ್ ಆಗಿದ್ದೀವಿ. ತೋರಿಸ್ತೀನಿ ರೀ ಎಷ್ಟು ಡೌನ್ ಇದೀವಿ ಅಂದರೆ ನಾವು. ಕಾರ್ ಹಿಂಗೆ ಮೇಲಕ್ಕೆ ಹೋಗೋ ಥರ ಹೆಂಗಿರುತ್ತೆ ಗೊತ್ತಾ, ಹೆಂಗೆ ಹತ್ತೋದು ಗೊತ್ತಾ. ನೋಡಿ ಎಷ್ಟು ಫುಲ್ಲು ಡೌನಿಂದ ಹೋಗ್ತಾ ಇದೀವಿ ಮೇಲೆ. ಎಲ್ಲಿ ಹೋಗ್ತಾ ಇದೀವಿ ರೀ? ಮಟ್ಟುಪೆಟ್ಟಿ ಡ್ಯಾಮ್ಗೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ನೋಡೋಣ ಹೇಗಿರುತ್ತೆ. ಅಲ್ಲಿ ಬರೀ ಟೀ ಎಸ್ಟೇಟ್ ಅದೇನಿಲ್ವಾ? ಅದು ಹೋಗ್ತಾ ದಾರಿಲಿ ಎಲ್ಲ ಸಿಗುತ್ತೆ. ಟೀ ಎಸ್ಟೇಟು, ಡ್ಯಾಮು, ವ್ಯೂ ಪಾಯಿಂಟು, ಲೇಕು, ಹಿಲ್ ಸ್ಟೇಷನು ಎಲ್ಲ. ಅದು ಹಿಲ್ ಸ್ಟೇಷನ್ ಅಲ್ಲ, ನಮಗೆ ಹೀಲ್ ಸ್ಟೇಷನ್. ಇನ್ಸ್ಟಾಗ್ರಾಮ್ ಮಹಿಮೆ. ಗೂಬೆ ಇವರೇ ಗೈಸ್ ನನಗೆ ಎಲ್ಲ ತೋರಿಸೋದು. ಮತ್ತು ಇವರೇ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಮಹಿಮೆ, ಯೂಟ್ಯೂಬ್ ಮಹಿಮೆ ಅಂತ. ನಮ್ಮ ಹುಡುಗಿ ನೋಡಿ ಫುಲ್ಲು ವಿಂಡೋನಲ್ಲಿ ಸ್ವಲ್ಪ ಹೊತ್ತಷ್ಟೇ ಆಮೇಲೆ ಮುದ್ದುಕೊಳ್ಳುತ್ತೆ. ಮುದ್ರಕೊಳ್ಬಿಡುತ್ತೆ. ನೆನ್ನೆ ಫುಲ್ಲು ನಾನು ಮುದ್ರಕೊಂಡಿದ್ದೆ. ಆ್ಯಕ್ಚುಲಿ ಇದು ನನಗೆ ತುಂಬಾ ಇಷ್ಟ ಆಯಿತು. ಈ ಟ್ರಿಪ್ಪಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಫೋಟೋ ಶೂಟ್ ಮತ್ತು ಈ ಥರ ವೀಡಿಯೋ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಮುಂಚೆಯಿಂದನೂ. ಸೊ ಫೈನಲಿ ಇಲ್ಲಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಸಿಗುತ್ತೆ, ನಾನು ಮಾಡಿಸ್ಕೊಳ್ತೀನಿ ಅಂತ. ಮಾಡಿಸ್ಲೇಬೇಕು ಅಂತ ಏನಿರಲಿಲ್ಲ, ಬಟ್ ಆಸೆ ಇತ್ತು ನನಗೆ. ಇದು ಕಂಪ್ಲೀಟ್ ಆಯಿತು, ತುಂಬ ಖುಷಿ ಆಯಿತು. ಹಾಗೆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಮಾರ್ನಿಂಗು ಮಳೆ ಸಣ್ಣ ಸಣ್ಣ ಹನಿ ಬರ್ತಾಯಿತ್ತು. ನನ್ನ ಜೊತೆ ನಮ್ಮ ಮಗಳದ್ದು ಒಂದಿರಲಿ ಅಂತ ಹೇಳಿ ಅವ್ರದ್ದು ಫೋಟೋಶೂಟ್ ಮಾಡಿಸಿದ್ವಿ. ತುಂಬ ಕ್ಯೂಟ್ ಆಗಿದೆ ಇದ್ರ ಫೋಟೋಸು, ವೀಡಿಯೋಸ್ ಎಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವೇನಾದರೂ ಮುನ್ನರ್ಗೋದ್ರೆ ಇದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ತುಂಬ ಇಷ್ಟ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ.
ಸಖತ್ತಾಗಿದೆ ಗೈಸ್. ಓ ಮೈ ಗಾಡ್, ಝೀರೋ ವಿಸಿಬಿಲಿಟಿ. ಹೆಂಗೆ ರೂಟು? ಇದು ಮುನ್ನಾರ್ದು ಸಿಟಿ ಮಾರ್ಕೆಟ್ ನೋಡಿ ಹೇಗಿದೆ, ಫುಲ್ಲು ಜಾತ್ರೆ. ಸಿಟಿ ಸೆಂಟ್ರಲ್ ಅಂತೆ, ಸೆಂಟರ್ ನೋಡಿ ಹೆಂಗ್ ನಿಲ್ಸಿದ್ದಾರೆ ಜೀಪ್ಗಳು, ಮಸ್ತಾಗಿದ್ದಾವೆ. ಯಪ್ಪ ಉದ್ದಕ್ಕೂ ನಿಲ್ಸಿದ್ದಾರೆ ಜೀಪ್ಗಳು. ಯಾರಾದ್ರೂ ಬಸ್ಸಲ್ಲಿ ಅಥವಾ ಬಂದರೆ ರೋಡ್ ಬಗ್ಗೆ ಅವ್ರು ಕಷ್ಟಪಡ್ತಾರೆ, ಅವ್ರಿಗೆ ಗೊತ್ತು ಅವ್ರ ಕಷ್ಟ. ನಿಮ್ಗೇನು ಇಲ್ಲಿ ಬಂದು ಒಂದು ಫೋಟೋ ಹಾಕೊಂಡು ಸ್ಟೋರಿ ಹಾಕೋತೀರ ಅಷ್ಟೇ. ಇಲ್ಲ ಮಳೆಯಲ್ಲಿ ಕುದುರೆ ಮೇಲೆ ಹೋಗ್ತೀವಿ, ಕುದುರೆ ಮೇಲೆ ಬೋಟಿಂಗ್, ಪೆಟ್ಟಿ. ಏನು ಎಷ್ಟು ಜನ ಇದ್ದಾರೆ ಏನು? ಈಗ ಬಂದಿದ್ದೀವಿ ಮಟ್ಟಿಪಟ್ಟಿ ಡ್ಯಾಮ್ಗೆ. ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾರೆ. ಸಖತ್ತಾಗಿದೆ ಮಾತ್ರ ವ್ಯೂ ನೋಡಿ. ವಾಟರ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಫುಲ್ಲು ಡ್ಯಾಮ್ದು. ಇಷ್ಟೇ ಗೈಸ್, ಇಲ್ಲಿ ಇನ್ನೇನಿಲ್ಲ ಬೇರೆ ಆಪ್ಷನ್. ಫುಲ್ಲು ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಇದು ನೋಡೋಕ್ಕೆ ಮಟ್ಟಿಪಟ್ಟಿ ಡ್ಯಾಮಲ್ಲಿ ಇನ್ನೇನಿಲ್ಲ ಆಪ್ಷನು. ಬೇರೆ ಪ್ಲೇಸ್ಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಹಸುವಾಗ್ತಾ ಇದೆ, ಬೇರೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಓಕೆ, ಚೆನ್ನಾಗಿದೆ. ಅಲ್ಲೆಲ್ಲ ವ್ಯೂ ಚೆನ್ನಾಗಿದೆ, ಬಟ್ ಏನಂದರೆ ಮಳೆ ಇಲ್ಲ, ಮಳೆ ಬರಬೇಕಾಗಿದೆ, ಮಸ್ತಾಗಿದೆ. ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿ ತಿನ್ಕೊಂಡು ಕೂತಿದ್ದಾರೆ. ಅಲ್ಲ, ನಾನು ಇನ್ನೂ ಕಾಯ್ಕೊಂಡಿದ್ದೀನಿ. ನಾವು ಅಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಎಷ್ಟು ಚೆನ್ನಾಗಿ ಡಯಟ್ ಪ್ಲಾನ್ ನಡೀತಿದೆ ನೋಡಿ. ಬಿಸಿಲು, ಈ ಕಡೆ ಮಳೆ, ಫಾಗ್ ಇದೆ. ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ, ಗಾಡಿ ನೋಡ್ಕಲ್ಲ. ಆಮೇಲೆ ಟೈಮ್ 1 o'clock ಆಗಿದೆ, ಬಟ್ ನೋಡಿ ಹೆಂಗಿದೆ ಮುನ್ನಾರಲ್ಲಿ. ಯಪ್ಪ ಸಖತ್ತಿದೆ. ನಾವು ಇವಾಗ ಟಾಪ್ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಜೀಪ್ ಸವಾರಿ ಮಾತಾಡಿಕೊಂಡು ಕೇಳಿದ್ರು, ಜೀಪ್ ಸವಾರಿ ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ 2000 ಇದೆ ಜೀಪ್ ಸವಾರಿಗೆ. ಎಷ್ಟು ಜನ ಆದರೂ ಹೋಗ್ಬೋದು. ಒಂದು ಜೀಪ್ಗೆ 2000 ಇರುತ್ತೆ. ಅವರು ಒಂದು 2-3 ಪ್ಲೇಸಸ್ ತೋರಿಸ್ತಾರೆ ಅನಿಸುತ್ತೆ. ಫುಲ್ ರೈನಿಂಗ್. ಜೀಪ್ ಸಫಾರಿ ಹೋಗ್ತಿದ್ದೀವಿ. ಮಳೆ ಬರ್ತಾ ಇದೆ, ಚೆನ್ನಾಗಿದೆ ಕ್ಲೈಮೇಟು. ನೋಡ್ಬೇಕು ಹೇಗಿರುತ್ತೆ ಅಂತ ಜೀಪಲ್ಲಿ. ಫಸ್ಟ್ ಟೈಮ್ ಜೀಪಲ್ಲ ನಾವೆಲ್ಲರೂ. ಕ್ರೇಜಿ ಇರುತ್ತೆ, ಬನ್ನಿ. ಫಸ್ಟ್ ಪ್ಲೇಸ್ ಹನಿ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಜೇನುತುಪ್ಪದ ಮ್ಯೂಸಿಯಂ ಇದೆಯಂತೆ, ನೋಡೋಣ ಹೇಗಿರುತ್ತೆ ಅಂತ. ಮಳೆಯಲ್ಲಿ ಚೆನ್ನಾಗಿದೆ ರೈಡ್. ಮಳೆ ಬರ್ತಾ ಇದೆ. ಇಲ್ಲಿ ತಮಿಳ್ನಾಡಿಂದ, ಇಲ್ಲಿಂದ ಕೇರಳ. ಸೊ ಒಟ್ಟೋಡ ಇದೇ ರೀಲ್ಸಲ್ಲಿ ನೋಡ್ತಾ ಇದ್ದೀವಿ ಪ್ಲೇಸ್. ಓ ಬಸ್ಸು, ಆನೆ ಮಂಡಿ. ಓಕೆ, ಅಲ್ಲಿ ನೋಡಲ್ಲ ಎಷ್ಟು ಚೆನ್ನಾಗಿದೆ ಹಿಲ್ಸ್ ಎಲ್ಲ. ಯಾರಿಗಾದ್ರೂ ಮನೆ ಕಟ್ಟೋ ಆಸೆ ಇದ್ರೆ ಕಟ್ಕೊಳ್ಳಿ. ನೆಮ್ಮದಿ ಜೀವನ ಮಾಡ್ಕೋರಿ. ಇಲ್ಲಿ ಬನ್ನಿ. ಇಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀನಿ. ಪಟ್ಟೋಡ ಹನಿ ಮ್ಯೂಸಿಯಂ ಬಂದಿದ್ದೀವಿ. ಹೊರಗಡೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂದ್ಬಿಟ್ಟು.
ಇದೇ ಜೀಪಲ್ಲೇ ನಾವು ಬಂದಿದ್ದು. ಮಸ್ತಾಗಿದೆ ರೈಡ್ ಮಾತ್ರ. ಇದೇ ಹನಿ ಮ್ಯೂಸಿಯಂ ಹೇಗಿದೆ ಅಂತ ಒಳಗಡೆ ತೋರಿಸ್ತೀನಿ. ಇಲ್ಲಿ ಒಬ್ಬರಿಗೆ 50 ರೂಪಾಯಿ ಟಿಕೆಟ್. ಓಕೆ, ಸೊ ಅವ್ರು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವು ಎಲ್ಲಿ ಬಂದಿರೋದಂದರೆ ಮನೇಲಿ ಡೈಲಿ ತಿಂತೀವಲ್ವಾ, ಹನಿನ ಇಟ್ಕೊಂಡೋಗಿ ಮನೇಲಿ ಸಾಕಕ್ಕೆ ಹಾಗೆಲ್ಲ ಅನ್ಕೊಂಬೇಡಿ. ಎಕ್ಸ್ಪ್ಲೇನ್ ಮಾಡ್ತಾರೆ ಹನಿ ಬಗ್ಗೆ. ಬಂಟ್ವಾಳನಲ್ಲಿ ಹನಿ ಮ್ಯೂಸಿಯಮ್ಗೆ ಬಂದಿದ್ವಿ. ಇಲ್ಲಿ ಒಳಗಡೆ ಕರ್ಕೊಂಡೋಗಿ ನಮಗೊಂದು ವಿಡಿಯೋ ಶೋ ಮಾಡ್ತಾರೆ. ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಈಗ ಲೈಕ್ ಒಂದು ಹನಿ 2 ಟೈಪ್ ಹನಿ ಇರುತ್ತೆ, ಲೈಕ್ ಫೀಮೇಲ್ ಹನಿ ಮತ್ತು ಮೇಲ್ ಹನಿ ಅಂತ. ಅದರಲ್ಲಿ 99.9% ಫೀಮೇಲ್ ಹನಿನೇ ಎಲ್ಲ ಕೆಲಸನೂ ಮಾಡೋದು. ಗೂಡು ಕಟ್ಟೋದಾಗಿರ್ಬೋದು, ಹನಿ ಗೂಡು ಕಟ್ಟೋದಾಗಿರ್ಬೋದು, ಮತ್ತು ಅದು ಬೇರೆ ಫ್ಲವರ್ಸ್, ಡಿಫ್ರೆಂಟ್ ಫ್ಲವರ್ಸ್ ಇರುತ್ತಲ್ವ, ಅಲ್ಲೆಲ್ಲ ಹೋಗಿ ಸ್ವೀಟ್ನೆಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಫ್ಲವರ್ಸಲ್ಲಿ ಸ್ವೀಟ್ನೆಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಸ್ಟೋರ್ ಮಾಡೋದಾಗಿರ್ಬೋದು. ಇದೆಲ್ಲನೂ ಫೀಮೇಲ್ ಹನಿನೇ ಮಾಡುತ್ತೆ. ಆ್ಯಂಡ್ ಅದು ಪರ್ ಡೇ 2000 ಎಗ್ಸ್ನ ಯೂಸ್ ಮಾಡೋ ಕೆಪಬಿಲಿಟಿ ಇರುತ್ತಂತೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮೇಲ್ ಹನಿ ಏನು ಮಾಡುತ್ತೆ ಅಂದರೆ, ಜಸ್ಟ್ ಫೀಮೇಲ್ ಹನಿನ ಮದುವೆ ಆಗೋದಷ್ಟೇ. ಸೊ ಅದಷ್ಟೇ ಅದ್ರ ಕೆಲಸ. ಮತ್ತು ಈಗ ನಾವು ಆಲ್ಮೋಸ್ಟ್ ಎಲ್ಲ ನಾವು ವುಮೆನ್ಗಳು ಡಿಸ್ಟರ್ಬ್ ಅಂದರೆ ನಾವು ಹೋಗಿ ಹನಿ ತಗೊಳ್ಳೋದಾಗಿರ್ಬೋದು, ಕಟ್ ಮಾಡೋದು, ಕೀಳೋದು, ಇದೆಲ್ಲ ಮಾಡ್ತೀವಲ್ವ. ಸೊ ಅವಾಗ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅವಾಗ ಹನಿ ಫೈಟ್ ಮಾಡೋದು, ಹೆಚ್ಚಾಗಿ ಬರೋದು, ಇದೆಲ್ಲ ಮಾಡುತ್ತಲ್ಲ, ಅದು ಫುಲ್ ಫೀಮೇಲ್ ಹನಿನೇ ಅಂತ ಮಾಡೋದು. ರಾಣಿ ಜೇನು ಅಂತ ಹೇಳಿದ್ರು ಅವರು. ಆಲ್ಮೋಸ್ಟ್ 12 ವೆರೈಟೀಸ್ ಆಫ್ ಹನೀಸ್ ಇತ್ತು. ಫುಲ್ಲು ಅದು ನ್ಯಾಚುರಲ್ಲು. ಅವ್ರು ಅದಕ್ಕೆ ಏನು ಮಿಕ್ಸ್ ಮಾಡಲ್ಲ, ಏನು ಮಿಕ್ಸ್ ಮಾಡಲ್ಲ. ನಮಗೆ ಟೇಸ್ಟ್ ಮಾಡೋಕ್ಕೂ ಕೊಟ್ಟಿದ್ರು. ರಿಯಲಿ ತುಂಬ ಚೆನ್ನಾಗಿತ್ತು. ಒಂದೊಂದು ಹನಿನೂ ಒಂದೊಂದಕ್ಕೆ ಬೆನಿಫಿಟ್ ಆಗಿದೆ. ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಡಯಾಬಿಟೀಸ್ಗೆ, ಮತ್ತು ಕಿಡ್ನಿ ಸ್ಟೋನ್ಗೆ, ಮತ್ತು ವೆಯ್ಟ್ ಲಾಸ್ಗೆ, ವೆಯ್ಟ್ ಗೇನ್ಗೆ. ನನಗೆ ಬೆಟ್ಟಚೇನು ಒಂದು ಕೊಟ್ಟಿದ್ರು, ಮತ್ತು ಇನ್ನೊಂದು ವೆಯ್ಟ್ ಲಾಸ್ಗೆ ನನಗೆ ಇಷ್ಟ ಆಯಿತು. ಲಿಚ್ಚಿದು ತುಂಬ ವೆರೈಟೀಸ್, ತುಂಬ ಏನದು ಏನಂತಾರೆ ರೀ, ಡಿಫ್ರೆಂಟ್ ಫ್ಲೇವರ್ದು ಹನೀಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಈಗ ನಾವಿಲ್ಲಿ ಒಳಗಡೆ ಒಂದು ಶಾಪಿಂಗ್ ಥರ ಹನಿ ಬೈ ಮಾಡೋದಾಗಿರ್ಬೋದು, ಶಾಪಿಂಗ್ ಮಾಡೋದಕ್ಕೆ ಹೆಣ್ಮಕ್ಳಿಗಾಗಿರ್ಬೋದು, ಮನೆ ಕಿಚನ್ಗಾಗಿರ್ಬೋದು, ಹೋಮ್ ಡೆಕೋರ್ಗಾಗಿರ್ಬೋದು, ಇದೆಲ್ಲ ಪ್ರಾಡಕ್ಟ್ಸ್ನ ಇಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಡಿಫ್ರೆಂಟಾಗಿ ಹೇರ್ ಆಯಿಲ್ಸ್ದು ಪ್ರಿಪೇರ್ ಮಾಡ್ಕೊಳ್ಳೋದು ನೋಡಿ, ಇದನ್ನೆಲ್ಲ ಇಟ್ಟಿದ್ದಾರೆ. ಇದು ಬೇರುಗಳು ಏನೇನೋ ಲಾವಂಚ ಬೇರಾಗಿರ್ಬೋದು ನೋಡಿ ಇಲ್ಲಿ ಹಾಕಿದ್ದಾರೆ. ವಟ್ಟವಾಡ ಹನಿ ಮ್ಯೂಸಿಯಂ ಅಂದರೆ ಇಲ್ಲಿ ನಿಯರೆಸ್ಟ್ ಫಾರೆಸ್ಟ್ ಇಂದ ತಂದು ಇವರೇ ಮಾಡಿಟ್ಟಿರೋದು. ಇದೆಲ್ಲ ಪ್ಯೂರ್ ಅವರೇನೆ ಇದು ಮಾಡ್ಕೊಂಡು ಅಷ್ಟೇ, ಬಟ್ ನಮ್ಗೆ 100% ಶೋರ್ ಇಲ್ಲ. ಇದನ್ನೆಲ್ಲ ತೋರಿಸಿ ಅಷ್ಟೇ. ಇಲ್ಲೆಲ್ಲ ಮೆನ್ಸ್ಗಂತ ಏನೂ ಇಲ್ಲ, ಬರೀ ಫೀಮೇಲ್ಸ್ ಶಾಪಿಂಗ್ ಸೆಂಟರ್. ಇಲ್ಲೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ, ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ. ನೋಡಿ ಇಲ್ಲೇ ನಾವು ಬಂದಿರೋದು. ಈಗ ನೋಡಿ ಕೇರಳಕ್ಕೆ ಬಂದಿದೆ ಅಂತ ಹೇಳಿ, ಮೆಮೊರೀಸ್ಗೆ ಅಂತ ಹೇಳಿ ಇದನ್ನು ತಗೊಳ್ತಾ ಇದ್ದೀನಿ ನಾನು. ಟ್ರೆಡಿಷನಲ್ ಕಲ್ಚರ್ ಅಂತ ಕೇರಳದಲ್ಲಿ. ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಇದು ಹಾಕೋದು ಚೆನ್ನಾಗಿದೆ. ಹೀರೋಯಿನು ಇವರು ತಂಗಿಗೆ ತಮ್ಮಗೂ ಕೂಡ ಸೇರಿ ಶಾಪಿಂಗ್ ಮಾಡ್ತಿದ್ದಾರೆ. 7 ವರ್ಷ ಏನಾದರೂ ಯಾರಿಗೆ ಏನೇನು ತಗೋತಿದ್ಯಾ ಅಂತ ಹೇಳು. ವುಡ್ಡಿಂದ ಕಾರ್ ಮಾಡಿರೋ ಯುಟೆನ್ಸಿಲ್ಸ್, ಪಾತ್ರೆ ಸಾಮಾನು. ಇದು ಮೇ ಬಿ ರಸ ಹಿಂಡೋದಕ್ಕಿರಬೇಕು. ನೀನು ಲೆಮನ್ ಗ್ರಾಸ್ ಅಂತ ಇದೆ. ಮೇ ಬಿ ಇದೆಲ್ಲ ಹೆಡ್ಡೇಕ್ ಯೂಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ನನಗೆ ಇಷ್ಟ ಆಯಿತು. ರಾಯಲ್ ಎನ್ಫೀಲ್ಡ್ ಬಟ್ಟೆ ಅಂದರೆ 900 ಇದೆ ಪ್ರೈಸ್. ಚೆನ್ನಾಗಿದೆ. ಇವರು 1 ಗಂಟೆಯಿಂದ ಶಾಪಿಂಗ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಬ್ಯಾಂಗಲ್ಸ್ ಬೇಕಿದ್ರೆ ವುಮೆನ್ಸ್ ಕ್ಯಾನ್ ಶಾಪ್ ಹಿಯರ್, ಬಟ್ ಪ್ರೈಸ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಷ್ಟೇ ಇರುತ್ತಾ ಅಥವಾ ಹೊರಗಡೆ ಕಮ್ಮಿ ಇರುತ್ತಾ ನನಗೆ ಗೊತ್ತಿಲ್ಲ.
ಕಮ್ ಚೆಕ್ ಹಿಯರ್. ವರ್ಷ ಅವರ ತಂಗಿಗೆ ತಮ್ಮಗೆ ಶಾಪ್ ಮಾಡಿರೋದೆಲ್ಲ. ಪಾಪ ಇವ್ರ ಅಮಾಯಕರು ಏನು ತೊಗೊಂಡಿಲ್ಲ. ನಾನು ಬಡವಿ. ಇಲ್ಲಿ ಹೀರೋಯಿನ್ ಇಟ್ಟಿದ್ದಾರೆ. ಅದು ಒಟ್ಟವಡ ವಿಲೇಜ್. ನಾವು ಹಿಂಗೆ ಸುತ್ತ ಹಾಕೊಂಡು ಬಂದಿದ್ದು. ಅಲ್ಲಿ ಏನು ಕಾಣ್ತಿದೆಯಲ್ಲ ಇದೆಲ್ಲ ಫಾರ್ಮಿಂಗ್ ಮಾಡೋದು ಇಲ್ಲಿನ ಜನಗಳು, ವೆಜಿಟೇಬಲ್ಸ್ ಎಲ್ಲ. ಜೀಪಲ್ಲೇ ಬರಬೇಕು ನಾವು. ಓನ್ ವೆಹಿಕಲಲ್ಲಿ ಕಾರಲ್ಲಿ ಬರ್ತೀವಿ ಅಂದರೆ ಬರೋಕ್ಕಾಗಲ್ಲ, ರೋಡ್ ಚೆನ್ನಾಗಿಲ್ಲ, ತುಂಬ ರೋಡ್ ಡ್ಯಾಮೇಜ್ ಇದೆ. ಇವಾಗ ನಾವು ಸ್ಟ್ರಾಬೆರಿ ಫಾರೆಸ್ಟ್ ಫಾರ್ಮಿಂಗ್ಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಮೇಬಿ ಇಲ್ಲಿ ತಿನ್ನೋಕೆ ಕೊಡ್ತಾರೋ ಇಲ್ವಾ ಗೊತ್ತಿಲ್ಲ, ನಾನಂತೂ ತಿನ್ನಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡಿ ಸ್ಟ್ರಾಬೆರಿ ಫಾರ್ಮ್. ನೋಡಿ ಇಲ್ಲೆಲ್ಲ ಹಣ್ಣಾಗಿರೋ ಸ್ಟ್ರಾಬೆರಿ ಇದೆ, ಕಿತ್ತಿಲ್ಲ, ಅಲ್ಲೇ ಬಿಟ್ಬಿಟ್ಟು. ನೋಡಿ ಬಿಸಿಲು ಬಂದ್ಬಿಟ್ಟಿದೆ ಇವಾಗ ಸ್ವಲ್ಪ. ಇಲ್ಲೆಲ್ಲ ಏನೋ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವರು ನೋಡಿ ಅಲ್ಲಿ ಹೊರಟೋಗಿದ್ದಾರೆ. ಇಲ್ಲೊಂದು ಶಾಪ್ ಥರ ಏನೋ ಇದೆ ನೋಡಿ, ಏನೋ ಇದರಲ್ಲಿ ಇರುತ್ತೆ ಅನಿಸುತ್ತೆ, ಮೇ ಬಿ ತಿನ್ನೋಕೆ ಕೊಡ್ತಾರೇನೋ. డార్క్ చాక్లెట్. డార్క్ చాక్లెట్ బీనట్లో ఉన్నది వేணுమా ఆల్మండ్లో ఉన్నది వేணுమా బీనట్ ಇದೆ ಟೇಸ್ಟು. ಈ ಹೋಮ್ ಮೇಡ್ ಚಾಕ್ಲೇಟ್ ಹೋಮ್ಗೆ ತಗೊಂಡ್ರೆ ಇಲ್ಲೇ ಬ್ಯಾಟಿಂಗ್ ಮಾಡ್ತಾವಳೆ. ತುಂಬ ಚೆನ್ನಾಗಿದೆ. ನಾನು ಇದನ್ನು ಹುಡುಕ್ತಾ ಇದ್ದೆ. ನಂಗೆ ಸ್ವಲ್ಪ ಒಳ್ಳೆ ಸೂಪರ್ ಡಯಟ್. ಇದು ಚೆನ್ನಾಗಿದೆ ಅದಕ್ಕಿಂತ. ಹಾಂ ಜರಿ 100 ರೂಪಾಯಿ ಅಂತ ಅಷ್ಟೇ, ಪರವಾಗಿಲ್ಲ. ಏನದು? ಮಿಕ್ಸ್ಡ್ ಚಾಕ್ಲೇಟ್ಸ್. ಸ್ಟ್ರಾಬೆರಿ ಫಾರ್ಮ್ ಬಂದಿದ್ದೀವಿ. ಸೊ ಇಲ್ಲಿ ಟೇಸ್ಟ್ಗೆ ನ್ಯಾಚುರಲ್ ಆಗಿ ಬೆಳೆದಿರೋ ಟೇಸ್ಟ್ಗೆ ಕೊಟ್ಟಿದ್ದಾರೆ. ಆರ್ಗ್ಯಾನಿಕ್ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಎಲ್ಲ ನೀನೇ ನೋಡ್ತಾರೆ. ಹೇಗಿದೆ? ಚೆನ್ನಾಗಿದೆ. ಅದು ಟೇಸ್ಟ್ ಮಾಡು. ಇದು ಸ್ಟ್ರಾಬೆರಿ ಜಾಮ್. ಸ್ವಲ್ಪ ನೈನ್ ನಾರ್ಮಲ್ ಜಾಮ್ ಥರ ಇದೆಯಾ? ಶುಗರ್ ಹೇಗಿದೆ ವರ್ಷ? ಓಡ್ತಾ ಇದೆ ತಿನ್ಬಿಟ್ಟು ಯಮ್ಮ ನೋಡಿ. ತಿನ್ನೋದು ತೊಳಿಯೋದು ಹೋಗಿದ ಕಡೆ ಎಲ್ಲ ಇವರು. ವ್ಯೂ ನೋಡಿ, ವ್ಯೂ ಮಸ್ತಾಗಿದೆ. ರೈನು ಒಟ್ಟ ಮತ್ತೆ ನೋಡಿ ವ್ಯೂ. ಒಟ್ಟವಡದಲ್ಲಿದ್ದೀವಿ, ಫುಲ್ಲು ಮಳೆ. ಇದು ಆ್ಯಕ್ಚುಲ್ ಮನ್ಸೂನ್ ಅಂದರೆ ನೋಡಿ ನೇಚರ್. ಫಾರೆಸ್ಟಲ್ಲಿ ಹೋಗ್ತಿರೋದು ನಾವು. ಇದೆಲ್ಲ ಫಾರೆಸ್ಟ್ ಏರಿಯಾನೇ, ಒಟ್ಟವಡ ಫಾರೆಸ್ಟ್ ಏರಿಯಾ. ಫುಲ್ಲು ಗ್ರೀನರಿ. ಫುಲ್ ಪ್ಯಾಕ್ಡ್ ಆಗ್ತಿದ್ದೀವಿ. ರೆಡಿ ಟು ಫೇಸ್ ರೈನ್. ಇವಾಗ ನಾವು ಒಟ್ಟವಡಗೆ ಹೋಗಿ ರಿಟರ್ನ್ ಬಂದು ಈಗ ಟಾಪ್ ಸ್ಟೇಷನ್ಗೆ ಹೋಗಿದ್ವಿ. ಟಾಪ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಲ್ಲ ನೋಡಿಕೊಂಡು ರಿಟರ್ನ್ ಇವಾಗ ಕಾರ್ ಇತ್ತು, ಇಲ್ಲಿ ಕಾರ್ ನಿಲ್ಲಿಸಿದ್ವಿ. ಅಂದರೆ ಕಾರು ಟಾಪ್ ಸ್ಟೇಷನ್ಗೆ ಹೋಗಲ್ಲ. ಟಾಪ್ ಸ್ಟೇಷನ್ಗೆ ಗೈಸ್ ಕಾರು ಹೋಗಲ್ಲ, ಓನ್ ವೆಹಿಕಲ್ಸ್ ಏನೂ ಹೋಗಲ್ಲ. ಇಲ್ಲಿ ನಾವೇ ನಡ್ಕೊಂಡು ಹೋಗಬೇಕು. 600 to 800 ಮೀಟರ್ ವಾಕಬಲ್ಲು. ನೀವೇನಾದರೂ ನಡೆಯೋಕ್ಕಾಗಿಲ್ಲ ಅಂದರೆ ಸ್ಕಿಪ್. ವರ್ತ್ ಇಲ್ಲ ಗೈಸ್. ನಿಮ್ಗೇನಾದರೂ ವಾಕ್ ಮಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಫುಲ್ಲು ಮಳೆ ಸಖತ್ತಾಗಿತ್ತು. ಫುಲ್ಲು ಅಂದರೆ ಫುಲ್ಲು ಮಳೆ. ಮುನ್ನಾರಲ್ಲಿ ನಾವು ಬಂದಾಗಿಂದ ಎಂಜಾಯ್ ಮಾಡಿದ್ವಿ, ತುಂಬ ವರ್ತ್ ಅಂತ ಹೇಳ್ಬೋದು. ಬಟ್ ಏನಂದರೆ ಇಲ್ಲಿ ಟಾಪ್ ಸ್ಟೇಷನ್ ಹತ್ರ ಬಂದಾಗ ನಿಮಗೆ ಸ್ವಲ್ಪ ಜನ ಅಂದರೆ ಇಲ್ಲಿ ಇರ್ತಾರೆ ಜೀಪಲ್ಲಿ, ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಪ್ಲೇಸಸ್ ತೋರಿಸ್ತೀವಿ,
ಮತ್ತು ಏನು ಎಕ್ಸ್ಪ್ಲೈನ್ ಮಾಡ್ತೀವಿ, ನಾವೇ ಕರ್ಕೊಂಡು ಹೋಗ್ತೀವಿ ಬರ್ತೀವಿ ಅಂತೆಲ್ಲ. ಬಟ್ ಅದು ನನಗೆ ವರ್ತಿಲ್ಲ ಅಂತ ಅನ್ನಿಸ್ತು. ಪರ್ ಜೀಪ್ಗೆ 2000. ನಾನು ಹೇಳಿದ್ನಲ್ಲ, ಅದು ವರ್ತಿಲ್ಲ ಗೈಸ್. ನಾವು ಹೋಗಿ ಬಂದಿದ್ದು, ನಾವು ಅವ್ರ ಕಾರ್ಗೆ 2000. ಲೈನು ಏನು ಫುಲ್ಲು ಲೈನಾ? ಲೈನ್ ರೈನು ಫುಲ್ಲು ರೈನ್ ಅಂತ ಇದ್ದಾರೆ. ಓ ಸಕ್ಕತ್ತಾಗಿ ನೆಂದೋಗಿ ನೋಡಿ. ಹೊಟ್ಟೆ ಖಾಲಿ ಇದ್ದಾಗ ವೀಡಿಯೋ ನೆನಪಾಗಿದೆ. ಇವ್ರು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಹಸಿವಿಲ್ಲ ಅಂದ್ಬಿಟ್ಟು. ಹೋಗಿತ್ತು ಗೈಸ್. ಏನು ಈ ಮಗು ಪಾಪ ಬೆಳಗ್ಗೆಯಿಂದ ಏನೂ ಇಲ್ಲ. ಇದು ಅಷ್ಟೇ, ಇವರೆಲ್ಲ ತಿಂದ್ಬಿಟ್ಟಿರೋ ನಾವು ತಿಂತಾ ಇದ್ದೀವಿ. ಇದು ನಾವು ಬಿರಿಯಾನಿ ಆರ್ ವೆಜ್ ಮೀಲ್ಸ್. ಓಕೆ, ವಿ ಕ್ಯಾನ್ ಈಟ್, ನಾಟ್ ಬ್ಯಾಡ್. ತಿಂದಾದ್ಮೇಲೆ ಸಿಗೋಣ. ಚಳಿಗೆ ಫಿಶ್ ಈಟಿಂಗ್ ಹೆಂಗಿದೆ ಟೇಸ್ಟು? ಬಿಸಿ ಒಂದು ಗೊತ್ತಾಗ್ತೈತೆ, ಎಷ್ಟು ಗೊತ್ತಾಗ್ತಿಲ್ಲ. ಹಸಿವಾಗ್ತಿತ್ತು ಅಂತ ಒಂದು ಹೋಟೆಲ್ಗೆ ಬಂದ್ವಿ. ಹೋಟೆಲ್ ನೇಮು ಮಲಯಾಳಮಲ್ಲಿ ಹಾಕಿದ್ದಾರೆ, ದಯವಿಟ್ಟು ಕೇಳಿಬಿಡಿ, ತಿಳ್ಕೊಳ್ಳಿ. ಟೇಸ್ಟ್ ಓಕೆ, ನಾಟ್ ಬ್ಯಾಡ್. ಒನ್ ಟೈಮ್ ತಿನ್ಬೋದು. ಬಟ್ ನೀವು ಕೊಡು ಟೈಮು 5 o'clock ಆಗಿದೆ. 5:30 ಆಯಿತು ಆಲ್ಮೋಸ್ಟ್. ಇನ್ನೂ ಮಳೆ ಸ್ಟಾಪ್ ಆಗಿಲ್ಲ ಮುನ್ನಾರಲ್ಲಿ. ಇನ್ನೂ ಮಳೆ ಬರ್ತಾನೆ ಇದೆ ಮುನ್ನಾರಲ್ಲಿ, ಮಳೆ ಸ್ಟಾಪೇ ಆಗಿಲ್ಲ. ನಾವು ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಡಿನ್ನರ್ ಫುಲ್ ಹಸುವಾಗಿತ್ತು. ಎಲ್ಲ ವ್ಯೂ ನೋಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಪ್ಲೇಸಸ್ಗೆ ಹೋಗೋದೇ ಆಗಿದ್ದು. ಎಲ್ಲೂ ನಮಗೆ ಕರೆಕ್ಟಾಗಿ ಸಿಗಲಿಲ್ಲ. ಒಂದು ಸ್ನ್ಯಾಕ್ಸ್ ಸಿಗ್ತಾಯಿತ್ತು, ಲಂಚ್ ಸಿಗಲಿಲ್ಲ. ಸೊ ಈಗ ಬರ್ತಾ ಒಂದು ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ಹಸುವಾಗಿತ್ತು ಅಂತ ವಿಡಿಯೋ ಮಾಡೋದೇ ಬರ್ತೈತೆ ಎಲ್ಲ ಜನ. ಅಲ್ಲಿ ತಿನ್ಕೊಂಡು ಈಗ ರಿಟರ್ನ್ ಹಾಕಿದ್ದೀವಿ ನಾವು ಹೋಮ್ ಸ್ಟೇಗೆ. ಹೋಗೋಷ್ಟರಲ್ಲಿ 1 hour ಬೇಕು ನಾವು ಇಲ್ಲಿಂದ ಹೋಮ್ ಸ್ಟೇಗೆ. ಫುಡ್ಡು ಓಕೆ, ನಾಟ್ ಫುಡ್ಡು ನಾಟ್ ನೆಕ್ಸ್ಟ್. ವೆಜ್ ಮೀಲ್ಸಲ್ಲಿ ಬಿರಿಯಾನಿ ತೊಗೊಂಡಿದ್ದೀವಿ. ನಿಜವಾಗ್ಲೂ ಅದು ಪಲಾವು, ಅದರಲ್ಲಿ ಕ್ಯಾರೆಟ್, ಬೀನ್ಸ್ ಎಲ್ಲ ಬೀನ್ಸ್ ಎಲ್ಲ ಇದೆ. ಅದಕ್ಕೆ ಚಿಕನ್ ಹಾಕೊಟ್ಬಿಟ್ಟಿದ್ದು. ಸರಿ ಇನ್ನೇನು ಮಾಡೋದು, ನಮಗೂ ಚೆನ್ನಾಗಿದ್ದಿಲ್ಲ. ಬಟ್ ಹಸುವಾಗ್ತಿತ್ತು ಅಂತ ಅಷ್ಟೇ ತಿಂದಿದ್ದು. ಏನು ಮಾಡೋದಾಗಲ್ಲ, ಹೋಗಿದ್ದೀವಿ, ವೇಸ್ಟ್ ಮಾಡಬಾರ್ದು ಅಂತೇಳಿ ತಿನ್ನಬೇಕು. ತಿಂದ್ಬಿಟ್ಟು ಕೊಡ್ತಾ ಇದ್ದೀವಿ ನಾವು. ಸೊ ಇನ್ನು ಹೋಮ್ ಸ್ಟೇಗೆ ಹೋಗಿ ಮತ್ತೆ ಸಿಗೋಣ. How was the day? Beautiful rocking climate. ಅಪ್ಪ ಹೇಳು, ಇವಾಗ ಇಷ್ಟೊತ್ತಿಗೆ ಬಂದಿದ್ದೀವಿ, ಇವಾಗ ರೀಚ್ ಆದ್ವಿ. ನಾನು ಹೇಳ್ಬೇಕಾ? ಸೊ ಇವಾಗ ಟೈಮ್ ಬಂದು 7:05. ರೋಡ್ ಮಾತ್ರ ಫುಲ್ಲು ಮಿಸ್ಟಿ, ಫುಲ್ಲು ಫಾಗಿ, ಫುಲ್ ಝೀರೋ ವಿಸಿಬಿಲಿಟಿ ಇತ್ತು. ಕಷ್ಟಪಟ್ಕೊಂಡು 7:05ಕ್ಕೆ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಈಗ ಒಂದು ಕಾಫಿ ಹಾಕ್ಕೊಂಡು ರೆಸ್ಟ್ ಮಾಡಿ ತಿಂದ್ಬಿಟ್ಟು ಪಾಚ್ಕೊಂಡು ಬೆಳಗ್ಗೆ ಬೇಗ ಬೆಂಗಳೂರು ಹೋಗೋದು ಅಷ್ಟೇ. ಹೆಂಗಿತ್ತು ಡೇ? ನಿಮ್ಮ ರಿವ್ಯೂ ಹೇಳಿ. ಹೆಂಗಿತ್ತು ವರ್ಷ? ಚೆನ್ನಾಗಿ. ನನಗಂತೂ ಮುನ್ನಾರ್ ಟೀ ಎಸ್ಟೇಟು, ಆ ಫಾಗು, ಆ ರೋಡು, ಅಪ್ಪ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಕೋಟಿ ಕೊಟ್ಟರು ಸಿಗದಿರೋಷ್ಟು ವ್ಯೂ ಸಿಕ್ಬಿಡ್ತು. ದಯವಿಟ್ಟು ಕಮ್ ಟು ಮುನ್ನಾರ್. ಈಗ ಟೈಮ್ 8:30 ಆಗಿದೆ. ಸೆಕೆಂಡ್ ಡೇ ಆಫ್ ಹೋಮ್ ಸ್ಟೇ ಫುಡ್ ನಾವು ತಿಂತಾ ಇರೋದು. ಡಿನ್ನರ್ಗೆ ಚಪಾತಿ, ಹಾಗೆ ಎಗ್ ಬುರ್ಜಿ, ಚಿಕನ್ ಕಬಾಬ್, ಹಾಗೆ ವೆಜ್ ಕುರ್ಮಾ ಕೊಟ್ಟಿದ್ದಾರೆ. ಇದ್ರ ಜೊತೆ ವೈಟ್ ರೈಸ್ ಕೂಡ ಕೊಟ್ಟಿದ್ದಾರೆ.
ಸೊ ಈಗ ಊಟ ಮಾಡಿ ನೀನಿಲ್ಲ ಚೆನ್ನಾಗಿ ತಾಚು ಮಾಡೋದು. ಬಾಯ್. ಬಾಯ್.